ಈಗ ನಿಮ್ಮ ಸಿನಿ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡೋದಾದ್ರೆ ಎಸ್ ಅದೆಲ್ಲಿಂದ ಶುರುವಾಯಿತು ಯಾಕಂದ್ರೆ ನಮ್ಮ ಈ ವಿಡಿಯೋನ ಅಥವಾ ಈ ಇಂಟರ್ವ್ಯೂನ ನೋಡಿದವ್ರಿಗೆ ಶರಣ್ಯ ಹಿಡಿಯಾಗಿ ಸಿಕ್ಬಿಡ್ಬೇಕು ಅಲ್ವಾ? ಸೊ ನಾನು ಹೇಳ್ದಂಗೆ ಸಮುದ್ರ ಅಂತ ಅಂದೆ, ನಾನು ಸಿನಿಮಾನ ಸಮುದ್ರಗೆ ನಾನು ಕಂಪೇರ್ ಮಾಡ್ತಿದ್ದೆ, ಯಾಕಂದರೆ ಇಟ್ಸ್ ವಾಸ್ಟ್ ಅಂತ. ಸೊ ನನ್ನ ಫ್ಯಾಮಿಲಿಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಬರೀ ಆ್ಯಕ್ಟಿಂಗ್ ಅಂತ ಅಲ್ಲ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಯಾರೂ ಇಲ್ಲ, ಆರ್ಟಿಸ್ಟ್ ಅಂತ ಯಾರೂ ಇಲ್ಲ. ಸೊ ಫಸ್ಟ್ ಟೈಮ್ ನಾನು ಎಂಟ್ರಿ ಕೊಡಬೇಕು. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾರನ್ನು ಹೋಗಿ ಅಪ್ರೋಚ್ ಮಾಡಬೇಕು. ಬಟ್ ಇಂಜಿನಿಯರಿಂಗಲ್ಲಿ ನಮ್ಮದು ಓದೋದು ಹೆಂಗೆ ಗೊತ್ತಾ, ಇದನ್ನು ಓದಿದ್ರೆ ಈ ಡಿಗ್ರಿ ಸಿಗುತ್ತೆ. ಬಟ್ ಈ ಜರ್ನಿಗೆ ನಾನು ಯಾವ ಪಾತಲ್ಲಿ ನಡಿಬೇಕನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಸೊ ನಾನು ಒಂಥರ ಸ್ವಲ್ಪ ಅವಾಗಿಂದನೇ ಸ್ವಲ್ಪ ಫಿಲ್ಮಿ, ಇಲ್ಲ ಇವಾಗ ಮಾಡ್ಲಿಂಗು ವೆಲ್ಲಲ್ಲಿದ್ದೀನಿ, ಇಲ್ಲಿಂದ ಒಂದು ಕೆರೆಗೆ ಹೋಗೋಣ, ಅಲ್ಲಿಂದ ನದಿಗೆ ಹೋಗೋಣ, ಅಲ್ಲಿಂದ ಸಮುದ್ರ. ಸೊ ಹಿಂಗೆ ಮಾಡ್ಲಿಂಗಿಂದ ಐ ಸ್ಟಾರ್ಟೆಡ್ ಸೀರಿಯಲ್ಸ್, ಟೆಲಿವಿಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಗಟ್ಟಿಮೇಳ ಅಂತ ನನ್ನ ಮೊದಲನೇ ಪ್ರಾಜೆಕ್ಟು. ಅಲ್ಲಿ ಸಾಹಿತ್ಯ ಅನ್ನೋ ಒಂದು ಪಾತ್ರಕ್ಕೆ ವಿಲ್ಲನ್ ಆಗಿ ನನ್ನ ಕನ್ನಡ ಜನತೆ ಮೆಚ್ಚಿ, ಅಂದರೆ ಫಸ್ಟ್ ಟೈಮ್ ಬಂದು ಸೆಲ್ಫಿ ಮೂಮೆಂಟ್ ಅಂತೆಲ್ಲ ಅಂತಾರಲ್ಲ, ಅದೆಲ್ಲ ಪ್ರಾಜೆಕ್ಟಿಂದನೇ ಆಗಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಟೆಲಿವಿಷನ್. ಅದಾದಮೇಲೆ ಸಿನಿಮಾ ಅಂತಂದರೆ ನಾನು ಸಿಕ್ಕಾಪಡೆ ಆಡಿಷನ್ಸು. ನನ್ನ ಲೈಫಲ್ಲಿ ಹೇಗಾಗಿದೆ ಗೊತ್ತಾ, ಮ್ಯಾನಿಫೆಸ್ಟೇಷನ್ ತುಂಬ ವರ್ಕ್ ಆಗಿದೆ. ಅಂದರೆ ಹಾಂ ಡೆಫಿನೆಟ್ಲಿ ನಾನು ಏನಾರ ಹೇಳ್ಕೊತಾ ಇರ್ತೀನಿ ತಲೆಯಲ್ಲಿ, ಓಕೆ ಇದು ಬೇಕು ಅಂತ. ಅದು ಆ ಮೂಮೆಂಟ್ ಸಿಗದೆ ಇದ್ರೂ ಆಫ್ಟರ್ 1 year ಅಥವಾ 2 years ಅದಾಗಿರುತ್ತೆ. ಹಂಗೆ ಅನ್ಸ್ಕೊಂಡಿರ್ತೀನಿ, ಓಕೆ ಇದನ್ನು ನಾನು 2 ವರ್ಷದಿಂದ ಇದು ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅನ್ನೋದು ಆ ಥರ ವರ್ಕೌಟ್ ಆಗಿದೆ. ಬೇರೆ ನಾವು ನಮ್ಗೆ ಏನೇನೋ ಬೇಕು ಅಂತ ಅನ್ಕೊಂಡ್ಬಿಡ್ತೀವಿ, ಬಟ್ ಅದು ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಅಫ್ಕೋರ್ಸ್ ಅದು ಬೇಕು ಅಂತ ಅಂದ್ಕೊಂಡು ನಾವು ಮಲ್ಕೊಂಡ್ರೆ ಆಗಲ್ಲ. ಬೇಕು ಅಂತ ಅಂದ್ಕೊಂಡ್ಮೇಲೆ ಅದಕ್ಕೆ ಏನು ಬೇಕು ನಾವು ನಮ್ಮ ತಯಾರಿನ ಮಾಡ್ಕೋತಾ ಇರಬೇಕು. ಸೊ ಟೆಲಿವಿಷನ್ ಆದಮೇಲೆ ನನ್ನ ಡ್ರೀಮ್ ಏನಿತ್ತು ಅಂದರೆ, ನಾನಿಲ್ಲ ಈಗ ಸಿನಿಮಾಗೆ ಹೋಗಬೇಕು ಅಂತ. ಟೆಲಿವಿಷನ್ ಅಲ್ಲಿ ತುಂಬ ಹೆಸರು ಬಂತು. ಅದು ಹೇಗಾಯಿತು ಅಂದರೆ, ಎಷ್ಟು ನನಗೆ ಲೆಕ್ಕನೇ ಇಲ್ಲ, 100 ಮೇಲೆ ಆಡಿಷನ್ಸ್ ಕೊಟ್ಟಿದ್ದೀನಿ, ಯಾವುದು ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಅದು ಅವಾಗ ಬೇಜಾರಾಗೋದು, ಏನಿದು ಲೈಕ್ ಲಕ್ಕೇ ಇಲ್ವಾ ನನಗೆ, ಅಥವಾ ಇದು ಮೋಸ್ಟ್ಲಿ ಆಗಲ್ವೇನೋ ನನಗೆ ಅಂತಲೇ ಅನಿಸ್ತಾಯಿತ್ತು. ಬಿಕಾಸ್ ಎಷ್ಟು ಆಡಿಷನ್ಸ್ ಕೊಟ್ರು ಆಗುತ್ತೆ ಅಂದರೆ, ಅಲ್ಲಿ ಹೋದಾಗ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಕಾಣಿಸ್ತಿದೆ, ಎಲ್ಲ ಓಕೆ, ಬಟ್ ಸೆಲೆಕ್ಟ್ ಆಗ್ತಿಲ್ಲ, ಇನ್ನೊಬ್ರು ಆಗ್ತಿದ್ದಾರೆ ಹಿಂಗೆ. ಬಟ್ ನಾನು ಸೆಲೆಕ್ಟ್ ಆಗಿದ್ದು ಒಂದೇ ಪ್ರಾಜೆಕ್ಟು ಗಟ್ಟಿಮೇಳ, ದಟ್ ಈಸ್ ಅ ಸೂಪರ್ ಹಿಟ್ ಸೀರಿಯಲ್. ಸೊ ಐ ವಾಸ್ ಲೈಕ್ ಓಕೆ, ಮೇ ಬಿ ಅಷ್ಟು ನನ್ನ ದೂರ ಆಗ್ತಿದ್ದ ಪ್ರಾಜೆಕ್ಟ್ಸ್ ಎಲ್ಲ ಒಂದು ಹಿಟ್ ಸೀರಿಯಲ್ ಸಿಗೋಕ್ಕೆ ಅಂತ ನನಗೆ ಆ ಮೂಮೆಂಟಲ್ಲಿ ಐ ಗಾಟ್ ಇಟ್. ಅದೇ ನಾನು ಆ ನೆಗೆಟಿವ್ ಎಲ್ಲ ಹಿಡ್ಕೊಂಡು ಆಗ್ತಿಲ್ಲ ಅಂತ ಕ್ವಿಟ್ ಮಾಡಿದರೆ ಅಗೇನ್ ಈ ಪೊಸಿಷನ್ಗೆ ಬರ್ತಿರಲಿಲ್ಲ. ಸೊ ಎವ್ರಿ ಟೈಮ್ ಇಟ್ ಟೇಕ್ಸ್ ಟೈಮ್ ಅನ್ನೋದು ನನಗೆ ಅವಾಗಿಂದನೇ ಓಕೆ ನನಗೆ ಕಲಿಸ್ತಾ ಬಂತು ನೇಚರೇ. ಸೊ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡಿದೆ. ಸಿನಿಮಾದಲ್ಲೂ ಅಷ್ಟೇ ಎಷ್ಟು ಆಡಿಷನ್ಸ್ ಕೊಟ್ಟಿದ್ದೀನಿ ಅಂತಲೇ ಇಲ್ಲ ಮ್ಯಾಮ್, ಹೋಗ್ತಾ ಇದ್ದೆ, ಆಡಿಷನ್ಸ್ ಕೊಡ್ತಾ ಇದ್ದೆ. ಕೆಲವೊಂದು ಫೇಕ್ ಪ್ರಾಜೆಕ್ಟ್ಸ್ ಆಗೋದು ನಿಮಗೆ ಗೊತ್ತಲ್ಲ, ಬಿಕಾಸ್ ಈಗ ಫ್ರೆಶರ್ ಅಂದಾಗ ಗೈಡ್ ಮಾಡೋರು ಯಾರೂ ಇಲ್ಲ. ಮೀಟಿಂಗ್ ಇದೆ, ಆಡಿಷನ್ ಇದೆ ಅಂದರೆ ಹೋಗ್ಬಿಡ್ತಾ ಇದೆ. ಅಲ್ಲಿ ಎಷ್ಟೊಂದು ಕಡೆ ಮೀಟಿಂಗೂ ಇರ್ತಾ ಇರಲಿಲ್ಲ, ಆಡಿಷನ್ಸ್ ಇರ್ತಾಯಿಲ್ಲ, ಸುಮ್ಮನೆ ಫೇಕು ಕರೆಯೋರು, ಅಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ಸ್ ಅದೆಲ್ಲ ಆಗಿದೆ ಅದೆಲ್ಲ. ಸೊ ಹಾಗಾದಾಗೆಲ್ಲ ಬೇಡ, ಓಡೋಣ, ವಾಪಸ್ ಹೋಗೋಣ ಅಂತಲೇ ಅನಿಸ್ತಾ ಇತ್ತು. ಬಿಕಾಸ್ ಈ ಕಡೆ ಎಜುಕೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ, ನಮ್ಮ ತಂದೆ ಎಲ್ಲರೂ ಅದನ್ನು ಮಾಡು ಅಂತ ಅಂದಾಗ, ನಾನು ಈ ಕಡೆ 100% ತೊಗೋಬೇಕು ಅಂದಾಗ ಐ ಫೆಲ್ಟ್ ಲೈಕ್ ಡಿಸಿಷನ್ ಏನು ಮಾಡ್ತಿದ್ದೀನಿ ಕರೆಕ್ಟಾ ಅಂತ. ಬಟ್ ಐ ವಾಸ್ ಲೈಕ್ ಇಲ್ಲ, ನಾನು ಮಾಡೇ ಮಾಡ್ತೀನಿ, ಕೆಳಗೆ ಹೋದ್ರೂ ಪರವಾಗಿಲ್ಲ, ಟಾಪಲ್ಲಿ ಇದ್ದರೂ ಪರವಾಗಿಲ್ಲ, ಐ ವಾಂಟ್ ಟು ಡೂ ಇಟ್. ಬಿಕಾಸ್ ಇದು ನನ್ನ ಡಿಸಿಷನ್ನು, ನಾನು ರಿಗ್ರೆಟ್ ಮಾಡಲ್ಲ ಫ್ಯೂಚರಲ್ಲಿ ಅಂತ ಅಂದ್ಕೊಂಡು ಐ ಟುಕ್ ದಿಸ್. ಇಂಜಿನಿಯರಿಂಗ್ ಮುಗಿದ್ಮೇಲೆ ಈಗ 2 yearsಯಿಂದ ನಾನು ಫುಲ್ ಟೈಮ್ ಮಾಡ್ತಿರೋದು. 2 years ಬ್ಯಾಕ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇವಾಗ ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ. ನಾನು ಕೂತೇ ಇಲ್ಲ ಪ್ಲೇಸ್ಮೆಂಟ್ಗೆ, ಯಾಕಂದರೆ ನಾನು ಐ ವಾಸ್ 100% ಶೋರ್, ನಾನು ಪ್ಲೇಸ್ಮೆಂಟ್ ಕೂತ್ರೆ ನನ್ನ ಕೆಲಸ ಅಂತೂ ಸಿಗುತ್ತೆ ಅಂತ ಐ ವಾಸ್ 100% ಶೋರ್. ಆ್ಯಂಡ್ ನಾನು ಆ್ಯಕ್ಟಿಂಗ್ ಕೆರಿಯರ್ಗೆ ನಾನು ದುಡ್ಡಿಗೋಸ್ಕರ ನಾನು ಡೆಫಿನೆಟ್ಲಿ ಬಂದಿಲ್ಲ. ಯಾಕಂದರೆ ನಾನು ಒಂದು ಚೆನ್ನಾಗಿ ಓದ್ತಿದ್ದು ಸ್ಟೂಡೆಂಟು, ನನ್ನ ಇಡೀ ಟೀಚರ್ಸೇನೆ ನನಗೆ ಕಾಲ್ ಮಾಡಿ ಬೈದಿದ್ರು, ಏನಕ್ಕೆ ಪ್ಲೇಸ್ಮೆಂಟ್ ಕೂತಿಲ್ಲ. ಬಿಕಾಸ್ 100% ಎಲ್ರಿಗೂ ಗೊತ್ತಿತ್ತು ನಂಗೊಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಐ ವಾಸ್ ಎ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆ್ಯಂಡ್ ಚೆನ್ನಾಗಿ ಓದ್ತಾ ಇದೆ, ಪ್ರೆಸೆಂಟೇಷನ್ ಎಲ್ಲ ಮಾಡಿದ್ದೀನಿ, ಪ್ಲೇಸ್ಮೆಂಟ್ಸಿಗೆ ಕೂತಿಲ್ಲ. ಸೊ ದೇರ್ ಲೈಕ್ ಯಾಕೆ ಚೆನ್ನಾಗಿ ದುಡಿಬೋದಲ್ಲ ಅಂತ. ಸೊ ಐ ವಾಸ್ ಲೈಕ್ ಇಲ್ಲ, ದುಡ್ಡಕ್ಕಿಂತ ಇಂಪಾರ್ಟೆಂಟ್ ನನಗೆ ಪ್ಯಾಷನ್ ಆಗಿತ್ತು. ಸೊ ನಾನು ಈಗಲೂ ನಾನು ಆ್ಯಕ್ಟಿಂಗ್ ಕೆರಿಯರ್ ಚೂಸ್ ಮಾಡಿದಾಗ ಒಂದೊಂದು ಪ್ರಾಜೆಕ್ಟು ತುಂಬ ಚೆನ್ನಾಗಿರುತ್ತೆ ಸ್ಟೋರಿ, ಇಲ್ಲ ಪೇಮೆಂಟ್ ಹಂಗೆ ಅಂದ್ರೂ ಐ ವಿಲ್ ಬಿ ಲೈಕ್ ಇಟ್ಸ್ ಓಕೆ, ನನಗೆ ಒಳ್ಳೆ ಟೀಮ್ ಇಂಪಾರ್ಟೆಂಟು. ದುಡ್ಡು ದುಡಿಯೋದೇ ಬೇಕಾಗಿದ್ರೆ ನನಗೆ ಸಾವಿರಾರು ಥರ ಇತ್ತು, ನಂಗೆ ಆ್ಯಕ್ಟಿಂಗ್ ಕೆರಿಯರೇ ಅಂತ ಇರಲಿಲ್ಲ. ಚೆನ್ನಾಗಿ ಬೇಜಾನ್ ದುಡ್ತಿತ್ತು.
ಸೊ ಅದು ಎಕ್ಸಾಕ್ಟ್ಲಿ. ಸೊ ನಾನು ಈ ಕೆರಿಯರ್ ಎಸ್ಪೆಷಲಿ ದುಡ್ಗಾಗಲ್ಲ, ಅದೊಂದು ಪ್ರೀತಿ, ಆ್ಯಕ್ಟಿಂಗ್ ಕೆರಿಯರ್ ಮೇಲಿದ್ದ ಪ್ರೀತಿ, ಕ್ಯಾಮ್ರಾ ಮೇಲಿದ್ದಿದ್ದ ಪ್ರೀತಿ ಇಲ್ಲಿ ತನಕ ಕರ್ಕೊಂಬಂದಿದೆ. ಸೊ ಆಡಿಷನ್ಸ್, ನಾನು ಫಸ್ಟ್ ಸಿನಿಮಾ ಆಡಿಷನ್ಸ್ ಕೊಡ್ತಾ ಇದ್ದೆ, ಅಲ್ಲೂ ಯಾವ ಸಿನಿಮಾನೂ ಆಗ್ತಾ ಇರಲಿಲ್ಲ. ಅದು ಒಂದು ಸಿನಿಮಾ ಆಗೋಯ್ತು, ಪ್ರಿಯಾಂಕಾ ಉಪೇಂದ್ರ ಅವರು ನಿಮ್ಮ ಜೊತೆ ಇರ್ತಾರೆ ಅಂದರೆ. ನನಗೇನಾಗ್ಬಿಟ್ಟಿತ್ತು, ಎಷ್ಟೋ ಫೇಕ್ ಕಾಲ್ಸ್ ಎಲ್ಲ ಆಗ್ಬಿಟ್ಟು ಇದು ಫೇಕು ಬಿಡು ಅಂತ, ನಾಳೆ ಬನ್ನಿ ಅಂದ್ರೂ ನಾನು ಶೂಟಿಂಗ್ ಹಿಂಗೆ ಹೋಗಿರೋದು ಬಿಡಿ, ಅಲ್ಲಿ ಯಾರು ಪ್ರಿಯಾಂಕಾ ಮ್ಯಾಮ್ ಇದ್ಬಿಡ್ತಾರ ನೋಡ್ಬೇಡ ಅಂತ. ಬಟ್ ಅವತ್ತು ಆ್ಯಕ್ಚುಲಿ ಪ್ರಿಯಾಂಕಾ ಮ್ಯಾಮ್ ಇದ್ರು. ಅವಾಗ ಲೈಕು ಅವಾಗ ನಾನು ಡೈರೆಕ್ಟ್ ಥ್ಯಾಂಕ್ ಯು ಸರ್ ಸೆಲೆಕ್ಟ್ ಮಾಡಿದ್ದಕ್ಕೆ ಅಂತ. ಆಗ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಸೈಮಾ ಬಂದುಬಿಡ್ತು, ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟ್ರೆಸ್. ಸೊ ಆಮೇಲೆ ಅಂದ್ಕೊಂಡೆ ಅಷ್ಟು ನನಗೆ ಹೋಗ್ತಾ ಇದ್ದಿದ್ದು ಕೈಯಿಂದ ಈ ಪ್ರಾಜೆಕ್ಟ್ ಸಿಗೋಕ್ಕೆ, ನನಗೊಂದು ಅವಾರ್ಡ್ ಸಿಗೋಕ್ಕೆ ಅಂತ. ಸೊ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಗೇನ್ ಸೆಕೆಂಡ್ ಟೈಮ್ ಪ್ರೂವ್ ಆಯಿತು ನನಗೆ. ಅದಾದಮೇಲೂ ಮತ್ತೆ ಟೆಲಿವಿಷನ್ ಅವರು ಸುಮಾರು ಆಫರ್ಸ್ ಬಂತು ಮಾಡು ಅಂತ. ಆ ಟೈಮಲ್ಲಿ ಹೇಗೆ ಅಂದರೆ, ಈ ಆ್ಯಕ್ಟಿಂಗ್ ಕೆರಿಯರ್ ಚೂಸ್ ಮಾಡಿದಾಗ ಅರ್ನಿಂಗ್ಸ್ ಇರಲ್ಲ. ಬಿಕಾಸ್ ನಮಗೆ ಯಾವಾಗ ಶೂಟ್ ಇರುತ್ತೆ ಯಾವಾಗ ಶೂಟ್ ಇರಲ್ಲ ಹೇಳೋಕ್ಕಾಗಲ್ಲ, ಈವೆಂಟ್ಸ್ಗಳೇ ಬರಬೇಕು. ಬಟ್ ಸೀರಿಯಲ್ ಹೇಗೆ ಗೊತ್ತಾ, ಮಂತ್ಲಿ ನಮ್ಮ ಪಾಕೆಟ್ ತುಂಬ್ತಾ ಇರುತ್ತೆ, ಡೈಲಿ ಕೆಲಸ, ಅದು ಕೈ ತುಂಬ ಕೆಲಸ, ಪಾಕೆಟ್ ಫ್ರೆಂಡ್ಲಿ ಬರ್ತಾ ಇರುತ್ತೆ. ಬಟ್ ಆ ಥರ ಈ ಕಡೆ ಬ್ಯಾಂಕ್ ಅಕೌಂಟಲ್ಲಿ ಬ್ರೋಕು. ಸೊ ಸೀರಿಯಲ್ಸ್ ಬರ್ತಾ ಇದೆ, ಮಾಡೋಣ ಎಷ್ಟು ಅನಿಸ್ತಿತ್ತು ಅಂದರೆ, ಓಕೆ ಇವಾಗ ಸಿನಿಮಾ ಸ್ಟಾರ್ಟ್ ಆಗೋದು ಇನ್ನೊಂದು 2 ತಿಂಗಳು 3 ತಿಂಗಳು ಡಿಲೇ ಆಗಿದೆ, ನಮ್ಮ ಫಿಟ್ನೆಸ್ಗೆ ಏನು ಬೇಕು, ಮೇಂಟೆನೆನ್ಸಿಗೆ ದುಡ್ಡು ಬೇಕು. ಸೊ ಸೀರಿಯಲ್ ಮಾಡಬೇಡ ಅಂದಂಗೂ ಐ ವಾಸ್ ಲೈಕ್ ಇಲ್ಲ, ಐ ಹ್ಯಾವ್ ಟು ವೆಯ್ಟ್, ಪೇಷನ್ಸ್ ಅಂತ ಅಂದ್ಕೊಂಡು ವಾಪಸ್ ಹೋಗಲಿಲ್ಲ. ಅಂದರೆ ಒಂದು ಸ್ಟೆಪ್ಪಿಂದ ಈಗ ಇನ್ನೊಂದೇನೋ ಮಾಡಬೇಕು ಅಂತ ಬಂದಾಗ ವಾಪಸ್ ಬೇಡ, ಮಾಡೋಣ ಸೀರಿಯಲ್ ಮೇಲೆ ನನಗೆ ಇದು ಕಮ್ಮಿ ಅದು ಅಂತ ಆ ಥರದ್ದು ಏನೂ ಇಲ್ಲ. ಯಾಕಂದರೆ ನಾನು ಲಾಂಚ್ ಆಗಿದ್ದೆ ಟೆಲಿವಿಷನಿಂದ, ಜನ ಗುರ್ತಿರಿದ್ರೆ ಟೆಲಿವಿಷನಿಂದ, ನಂಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ ಅದ್ರ ಮೇಲೆ. ಬಟ್ ನನ್ನ ಕನಸು ಸಿನಿಮಾ ಆಗಿದ್ದರಿಂದ ಇಲ್ಲ, ಮಾಡೋಣ ಇಲ್ಲೇ, ಇಟ್ಸ್ ಓಕೆ, ಇನ್ನೊಂದು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ. ಆಲ್ಮೋಸ್ಟ್ ಆಫ್ಟರ್ ನನ್ನ ಫಸ್ಟ್ ಸಿನಿಮಾ ಆದಮೇಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ದಿಗಂತೊಟ್ಟಿಗೆ ಅವರು ಆ್ಯಕ್ಟ್ ಮಾಡಿದೆ, ಅದು ರಿಲೀಸ್ ಆಯಿತು. ಅದಾದಮೇಲೆ 1.5 ವರ್ಷ ಸಿನಿಮಾನೇ ಇಲ್ಲ, ಅಂದರೆ ಶೂಟೇ ಮಾಡಿಲ್ಲ. 1.5 years ನಾನು 1 year ಅಂದ್ಕೊಳ್ಳಿ, 1 year ನಾನು ಮನೇಲೇ ಇದ್ದೀನಿ. ಆ 1 year ಮನೇಲಿದ್ದಾಗ್ಲೂ ಎಷ್ಟೋ ಸತಿ ನನಗೆ ಅನಿಸೋದು, ಏನಕ್ಕೆ ವರ್ಕೌಟ್ ಮಾಡ್ತಿದ್ದೀನಿ, ಏನಕ್ಕೆ ಸ್ಕಿನ್ ಕೇರ್ ಮಾಡ್ತಿದ್ದೀನಿ, ಯಾವ ಶೂಟು ಇಲ್ಲ. ಬಟ್ ಐ ವಾಸ್ ಲೈಕ್, ನಾಳೆ ಶೂಟ್ ಇದೆ ಅಂತಂದರೆ ನಾನು ರೆಡಿ ಇರಬೇಕು. ಸೊ ಐ ವಾಸ್ ಲೈಕ್ ಇಲ್ಲ, ಯಾರಿಗೆ ಗೊತ್ತು ಎಕ್ಸಾಕ್ಟ್ಲಿ. ಸೊ ನಾವು 1 ವರ್ಷ ನಾನೇನು ಕೆಲಸ ಮಾಡಿಲ್ಲ ಅಂದ್ರೂ ನನ್ನನ್ನು ನಾನು ಪ್ರೆಪ್ ಮಾಡ್ಕೋತಾನೆ ಇದ್ದೆ, ನನ್ನನ್ನು ನಾನು ಸ್ಕಿನ್ ರುಟೀನ್ ಮಾಡ್ಕೋತಾನೆ ಇದ್ದೆ, ನನ್ನ ಫಿಟ್ನೆಸ್ ನಾನು ಮಾಡ್ತಾನೆ ಇದ್ದೆ. ಅದು ಆ್ಯಕ್ಚುಲಿ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಕೃಷ್ಣಂ ಪ್ರಣಯ ಸಖಿ ಪ್ರಾಜೆಕ್ಟ್ ಬಂತು, ಆಡಿಷನ್ ಅಂತ ಅಂದರು, ನಾನು ಫಿಟ್ಟಾಗಿದ್ದೆ. ಆ ಮೂಮೆಂಟಲ್ಲಿ ಹೋದೆ, ಸೆಲೆಕ್ಟ್ ಆದೆ, 1 ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಕಸ್ಮಾತ್ ನಾನು 1 ವರ್ಷ ಲೆಥಾರ್ಜಿಕ್ ಆಗಿ ಬಿಡು ಅಂತ ಅಂದ್ಕೊಂಡಿದ್ದರೆ ಡೆಫಿನೆಟ್ಲಿ ಈ ಪ್ರಾಜೆಕ್ಟ್ ನನಗೆ ಆಗ್ತಾ ಇರಲಿಲ್ಲ. ಸೊ ಈ ಪ್ರಾಜೆಕ್ಟೂ ಮ್ಯಾನಿಫೆಸ್ಟೇಷನು ಹೇಳ್ತೀನಿ. ನಾನೊಂದು ಆರ್ಟಿಕಲ್ ನೋಡಿದೆ ಒಂದು ಚಾನಲಲ್ಲಿ, ದಟ್ ಕೃಷ್ಣಂ ಪ್ರಣಯ ಸಖಿ ಗಣೇಶ್ ಸರ್ ಮಾಡ್ತಾ ಇದ್ದಾರೆ ಹೀಗೆ ಅಂತ. ಐ ವಾಸ್ ಲೈಕ್, ನಾವು ಯಾವಾಗ ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು? ನಿಜವಾಗ್ಲೂ ನನಗೆ ಅದು ಒಂದ್ಸತಿ ಶಾಕ್. ನಾನು ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವಾಗ ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು? ಹಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್. ಎಲ್ಲರೂ ಇವಾಗ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಎಲ್ಲ ಮಾಡ್ತಾರೆ ಇವ್ರ ಜೊತೆ, ಈ ಥರದೊಂದು ಆಫರ್ ನಮಗೂ ಸಿಗಬೇಕಲ್ಲ ಅಂತ ಅಂದ್ಕೊಂಡು ಸ್ವೈಪ್ ಮಾಡಿದೆ. ಅದಾಗ 2 daysಗೆ ಆಡಿಷನ್ ಇದೆ ಅಂತ ಗೊತ್ತಾದ ತಕ್ಷಣ ನಾನೇ ಎದ್ದೋದೆ, ಸೆಲೆಕ್ಟ್ ಆದೆ. ಈಗ ಈ ಸಿನಿಮಾದಲ್ಲಿ ನಾನು ಮಾಡ್ತೀನಿ. ಸೊ ಅದು ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ನನಗೆ ಕೃಷ್ಣಂ ಪ್ರಣಯ ಸಖಿ. ಇದು ನೋಡಿ, ಯಾವಾಗಲೂ ಒಳ್ಳೆಯದೇ ಯೋಚನೆ ಮಾಡಬೇಕು. ಮೇಲ್ ದೇವತೆಗಳು ಅಷ್ಟು ಅಂತ ಡೆಫಿನೆಟ್ಲಿ ಅದು ನಾನು ಬಿಲೀವ್ ಮಾಡ್ತೀನಿ. ನಾವು ಯಾವಾಗಲೂ ಥಿಂಕ್ ಗುಡ್, ಥಿಂಕ್ ಬಿಗ್ ಅಲ್ಲ. ಸೊ ಆಗ ನಾವು ಜೀವನದಲ್ಲಿ ಮುಂದೆ ಬರೋದು. ಸೊ ನಾನು ಫಿಟ್ನೆಸ್ ಆಗಿದ್ದಕ್ಕೆ, ಆಮೇಲೆ ನಾನು ರುಟೀನ್ ಆ 1 ವರ್ಷ ನಂಗೆ ಹೆಂಗಾಯಿತು ಅಂದರೆ ಟ್ರಾನ್ಸಿಷನ್ ಪೀರಿಯಡ್ ಥರ. ಸೊ ಇವಾಗ ನಿಂತ್ಕೊಂಡು ನೋಡಿದಾಗ ಓಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅವಾಗ ಬಂದಂಥ ಸಿನಿಮಾ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಸ್ಟೋರಿ ಚೆನ್ನಾಗಿದೆ ಅಂತ ನನಗೀಗ ಅನಿಸುತ್ತೆ. ಸುಮ್ಮನೆ ಯಾಕೆ ನನ್ನ ಪ್ರಕಾರ 10-20 ಸಿನಿಮಾ ನಂಬರ್ಸ್ ಮಾಡೋ ಬದಲು ಕ್ವಾಲಿಟಿ ಸಿನಿಮಾಸು, ಒಳ್ಳೊಳ್ಳೆ ಸಿನಿಮಾಸು, ಒಳ್ಳೆ ತಂಡ ಜೊತೆ ಮಾಡೋದು ನನ್ನ ಪ್ರಕಾರ ಇಂಪಾರ್ಟೆಂಟ್. ಸೊ ಆ 1 ವರ್ಷ ಏನು ಕೆಲಸ ಮಾಡಿದೆ, ಡಿಪ್ರೆಷನ್ನೇ ಆಗಿಬಿಟ್ಟಿತ್ತು, ಯಾಕೇನು ಕೆಲಸ ಬರ್ತಿಲ್ಲ ಅಯ್ಯೋ ಅಂದ್ಕೊಂಡು. ಬಟ್ ಅದೆಲ್ಲದು ಇಟ್ ವಾಸ್ ಲೈಕ್ ಒಂದು ಲೋಡ್ ಆಗಿ ಒಂದೇ ಸತಿ ಹಿಂಗೆ ಥ್ರೋ ಮಾಡ್ದಂಗೆ ಒಂದು ಫೀಲ್. ಈಗ ಅಂದ್ಕೊಂಡ್ರೆ ಒಳ್ಳೇದಾಯ್ತು. ಆ 1 ವರ್ಷ ನಂಗೆ ಗ್ಯಾಪ್ ಸಿಕ್ಕಿದ್ದು ನನ್ನನ್ನು ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ, ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯ್ತು. ಅದು ಗ್ಲಾಮರ್ ರೋಲ್ ಬೇರೆ, ಸೊ ಅವ್ರಿಗೆ ಫಿಟ್ ಆಗಿರೋರೇ ಬೇಕಿತ್ತು. ಸೊ ಅದೆಲ್ಲ ಆ 1 ವರ್ಷ ನನಗೆ ಆ ಟ್ರಾನ್ಸಿಷನ್ ಪೀರಿಯಡ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಯಿತು. ನಿಜ. ಈಗ ಸಾಲ್ ಸಿನಿಮಾಗಳು ಸಿಕ್ಕಿ ನೀವು ಒಂಥರ ಏನೋ ಬ್ಯುಸಿ ಆಗ್ಬಿಡ್ಬೇಕು, ನಮ್ಮ ಕೈಗೆ ಸಿಗದೆ ಇರೋ ಅಷ್ಟು ಬ್ಯುಸಿ ಆಗಬೇಕು. ಆ ಥರ ನಾನು ವಿಶ್ ಮಾಡ್ತೀನಿ. 2024-25 ಎಲ್ಲ ನಿಂದೆ.
ಥ್ಯಾಂಕ್ ಯು. ಥಿಂಕ್ ಬಿಗ್, ಥಿಂಕ್ ಪಾಸಿಟಿವ್ ಆ್ಯಂಡ್ ಏನು ಡೂ ಪಾಸಿಟಿವ್ ಆ್ಯಂಡ್ ಬಿ ಪಾಸಿಟಿವ್ ಅಷ್ಟೇ ಅಲ್ವಾ. ನಾನು ಒಂದೇ ಬಿಲೀವ್ ಮಾಡೋದು, ನಾವೇನು 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಬರುತ್ತೆ. ದಟ್ ಈಸ್ ನೇಚರ್. ನಾನು ದೇವ್ರಕ್ಕಿಂತ ಜಾಸ್ತಿ ನೇಚರ್ನ ಬಿಲೀವ್ ಮಾಡ್ತೀವಿ, ಎನರ್ಜಿನ ಬಿಲೀವ್ ಮಾಡ್ತೀವಿ. ಅಂದ್ರೆ ಎಲ್ಲದೂ ಯೂನಿವರ್ಸಲ್ ಯೂನಿವರ್ಸಲ್. ಸೊ ನಾನು ನಿಮ್ಗೆ ಏನೋ ಒಂದು ಒಳ್ಳೇದು ಮಾಡ್ತೀನಿ ಅಂದರೆ ಅದು ನನಗೆ ವಾಪಸ್ 100% ಬರುತ್ತೆ. ಇವತ್ತಿಲ್ಲ ಅಂದ್ರೂ ಆಫ್ಟರ್ ಫ್ಯೂ ಇಯರ್ಸ್ ಬಂದೆ ಅಷ್ಟೇ. ನಾನು ಬಿಲೀವ್ ಗೂಡು ಬಿಟ್ಟು ಪಕ್ಷಿಗಳ ಥರ ವಾಪಸ್ ಅದು ಎಷ್ಟೇ 1000 ಕಿಲೋಮೀಟರ್ ಹಾರಿದ್ರು ಬಂದೇ ಗೂಡಿಗೆ ತಾನು ವಾಪಸ್ ಬರುತ್ತಲ್ಲ, ಹಾಗೆ ನಾವು ಶಾಪ ಹಾಕಿದ್ರೆ ಆ ಶಾಪನೂ ವಾಪಸ್ ಬಂದ ಡೆಫಿನೆಟ್ಲಿ ಬರುತ್ತೆ. ನಾವು ಏನೋ ಒಂದು ಒಳ್ಳೆ ಪುಣ್ಯದ ಕೆಲಸನ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಅಥವಾ ಏನೋ ಒಂದು ಮಾಡಿದ್ರೆ ಅದು ಖಂಡಿತ ನಮ್ಗೆ ಈ ರೂಪದಲ್ಲಂದ್ರೆ ಇನ್ಯಾರ್ದೋ ರೂಪದಲ್ಲಿ ಬರುತ್ತೆ. ಯಾರೋ ಬಂದು ಶೂ ದಾನ ಮಾಡಲಿ, ಎಕ್ಸಾಕ್ಟ್ಲಿ, ಅದು ಎಲ್ಲಿಗೂ ಪುಣ್ಯ ಅಷ್ಟೇ. ಅದು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೆ ಇಷ್ಟು ನಾನು ತುಂಬಾ ನಂಬ್ತೀನಿ. ಡೆಫಿನೆಟ್ಲಿ ತುಂಬಾ ಒಂದು ದೇವ್ರು ಒಂದು ಪೇಪರ್ಮೆಂಟ್ ಕೊಟ್ಟು ವಾಪಸ್ ಕಿತ್ಕೋತಾ ಇರ್ತಾನೆ, ಸಖತ್ ಬೇಜಾರಾಗುತ್ತೆ ದೇವ್ರ ಮೇಲೆ. ಏನ್ ನೀನು ಇಂಥ ಪೇಪರ್ಮೆಂಟ್ ಕಿತ್ಕೋತಾ ಇದೀಯ, ಪಾಪ ಒಂದು ದೊಡ್ಡ ಚಾಕ್ಲೇಟ್ನೇ ಇಂದ ಇಟ್ಕೊಂಡಿರ್ತಾರೆ ನಮ್ಗೆ ವಾಪಸ್ ಕೊಡಕ್ಕೆ, ಅದನ್ನ ಕೊಟ್ಟು ಖಾಲಿ ಮಾಡ್ಕೊ ನಿನ್ ಕೈನ ಅಂತ. ಸೊ ಅದೆಲ್ಲ ನಾನು ತುಂಬಾ ನಂಬ್ತೀನಿ. ಹಾಗಾಗಿ ಶರಣ್ಯ ನಾನು ತುಂಬಾ ಚೆನ್ನಾಗಿ. ಎನಿವೇಸ್ ಶರಣ್ಯ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬ್ಯೂಟಿಫುಲ್ ಆಗಿರೋ ಸಲಾಡ್ ಮಾಡ್ಕೊಟ್ರಿ, ಅದ್ರ ಜೊತೆಗೆ ತುಂಬಾ ಪ್ರೀತಿ ಕೊಟ್ರಿ. ಹಂಗೆ ನಿಮ್ಮ ಲೈಫಲ್ಲೂ ತುಂಬಾ ಪ್ರೀತಿ ಸಿಗ್ಲಿ, ತುಂಬಾ ಕೆಲಸ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ನೀವೇನು ಹೇಳ್ತೀರಾ? ಯಾ, ಸೊ ಇಷ್ಟು ತನಕ ನನ್ನ ಸಹಿಸ್ಕೊಂಡು ಇಲ್ಲಿ ತನಕ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಕೃಷ್ಣಂ ಪ್ರಣಯಸಖಿ. ನಿಮ್ಮ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇದರಲ್ಲಿ ಹೀರೋ ಆಗಿ ನಟಿಸಿದ್ದಾರೆ, ನಾನು ಕೂಡ ಹೀರೋಯಿನ್ ಆಗಿದ್ದೀನಿ. ಸೊ ನನಗೂ ಆಶೀರ್ವಾದ ಮಾಡಿ, ಹಾಗೆ ನೀವು ಕೂಡ ಹೆಲ್ತಿ ತಿಂದು ಫಿಟ್ ಆಗಿರಿ. ನೀವಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮನೇಲಿರೋ ಒಂದು ನಾಯಿ ಕೂಡ ಒಂದು ಹೆಲ್ತಿಯಾಗಿ ತಿನ್ನಬೇಕು. ಬಿಕಾಸ್ ನಮ್ಮ ಮನೇಲಿ ಪುಟ್ಟು ಪುಂಬ ಇದ್ದಾನೆ, ಅವನಿಗೂ ಏನು ಕೊಟ್ಟರು ನಾವು ಹೆಲ್ತಿಯಾಗೇ ಕೊಡೋದು, ವೆಜಿಟೇಬಲ್ಸಿಂದ ಹಿಡಿದು ಎಲ್ಲನೂ. ಸೊ ಫಿಟ್ಟಾಗಿರಿ, ಹೆಲ್ತಿಯಾಗಿರಿ, ಅಮೇಝಿಂಗ್ ಆಗಿ ಲೈಫ್ ಲೀಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಡೂಪರ್ ಆಗಿರೋ ಸಲಾಡ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಟೇಸ್ಟ್ ಅಮೇಝಿಂಗ್. ಅವರೆಷ್ಟು ಸ್ವೀಟೋ ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನನಗೆ ಶರಣ್ಯ ಜೊತೆ ಎಪಿಸೋಡು ನಿಜವಾಗ್ಲೂ ಒಂಥರ ವರ್ತ್ ಅಂತ ಅನ್ನಿಸ್ತು. ಅಂದರೆ ಅವ್ರಿಗೆ ಒಳ್ಳೆ ಮನಸ್ಸಿದೆ ಆ್ಯಂಡ್ ತುಂಬ ಗುಡ್ ಹಾರ್ಟ್ ಅಂತ ಹೇಳ್ತಾರಲ್ಲ ಹಾಗೆ. ಆ್ಯಂಡ್ ಅಷ್ಟೇ ಪ್ರೀತಿಯಿಂದ ನನಗೆ ಈ ಒಂದು ಸಲಾಡ್ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಅದು ತುಂಬ ಟೇಸ್ಟಿ ಆಗಿದೆ. ಸೊ ಈ ಒಂದು ಸಲಾಡ್ನ ನಾನು ಒಬ್ಬಳೇ ತಿಂತೀನಿ ಅಂದ್ಕೊಂಬಿಡಿ, ಖಂಡಿತ ನಾವೆಲ್ಲ ಹಂಚ್ಕೊಂಡು ತಿಂತೀವಿ. ಕೈಯಲ್ಲಿ ಇಟ್ಕೊಂಡಿರೋದು ನೋಡಿ ನೀವು ಹಂಗೆ ಅಂದ್ಕೊಂಡ್ಬಿಡ್ತೀರಾ ಅಂತ ಡೌಟ್ ಬಂತು ನನಗೆ. ಸೊ ಹಾಗಾಗಿ ಇದನ್ನೆಲ್ಲ ಹಂಚ್ಕೊಂಡು ತಿಂತೀವಿ. ಈ ಟೇಸ್ಟ್ ಸೂಪರ್ ಆಗಿದೆ ಅಂತ ನಾನು ಹೇಳಿದೆ. ಎಪಿಸೋಡ್ ಹೆಂಗಿದೆ ಅಂತ ನೀವು ನನಗೆ ಹೇಳಬೇಕು. ಸೊ ನಾನೇನು ಮಾಡ್ತಿರ್ತೀನಿ, ನಿಮ್ಮ ಒಂದು ರಿವ್ಯೂಗೆ ನಾನು ಕಾಯ್ತಾ ಇರ್ತೀನಿ. ನೀವೇನು ಮಾಡ್ತೀರಾ, ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಕ್ಕೋರ್ಗು ಮಿಸ್ ಮಾಡ್ಕೊತಾ ಇರ್ತೀರಾ, ಮಿಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ತಾರೆಯ ಜೊತೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ನನಗೂ ಗೊತ್ತಿಲ್ಲ. ವೇಟ್ ಆ್ಯಂಡ್ ಸಿ. ನಾನೀಗ ಹೊರಡ್ಲಾ? ಟೇಕ್ ಕೇರ್, ಬಾಯ್.